ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ದನೋ. ಬಿಗ್ಗೆಸ್ಟ್ ಟ್ವಿಸ್ಟ್ ಅಂತ ಹೇಳ್ಬೋದು, ಬಿಗ್ಗೆಸ್ಟ್ ಅಪ್ಡೇಟ್ ಅಂತ ಹೇಳ್ಬೋದು. ಏನಕ್ಕಂದ್ರೆ ಅಫಿಷಿಯಲ್ ಆಗಿ ಟಾಪ್ 6 ಗೆ ಎಂಟ್ರಿ ಕೊಟ್ಟಿರುವ ಮೊದಲ ಕಂಟೆಸ್ಟೆಂಟ್ ಇವರೇ. ಯಾರು ಮಾತಾಡೋಣ. ಖಂಡಿತವಾಗ್ಲೂ ಒಳ್ಳೆ ಅಪ್ಡೇಟ್ ಇದೆ, ಒಂದು ಬಿಗ್ಗೆಸ್ಟ್ ಟ್ವಿಸ್ಟ್ ಅಂತೂ ಇದೆ. ಯಾವ ಕಾರಣಕ್ಕೆ ಅಂದ್ರೆ ನಿನ್ನೆ ಒಂದು ಪ್ರೋಮೋ ನೋಡಿರ್ತಾರ, ಧ್ರುವಂತ್ ಮತ್ತು ಗಿಲ್ಲಿ ಅವರು. ಅಲ್ಲಿ ಗಿಲ್ಲಿ ಸೋತಿರ್ತಾನೆ, ಧ್ರುವಂತ್ ಗೆದ್ದಿರ್ತಾರೆ. ಅದಾದ್ಮೇಲೆ ಅಲ್ಲೋಲ ಕಲ್ಲೋಲ ಆಗಿದೆ. ಎರಡು ಟೀಮ್ ರಚನೆ ಮಾಡಿ 2 ಟೀಮ್ ಸಪರೇಟ್ ಮಾಡಿದ್ದಾರೆ. ಆ ಟೀಮ್ ಅಲ್ಲಿ ಇರೋರು ಯಾರು, ಆ ಟೀಮ್ ಆದ್ಮೇಲೆ ಟಾಸ್ಕ್ ಯಾವ ರೀತಿ ಇತ್ತು, ಯಾರು ಗೆದ್ರು, ಧನು ವಿರುದ್ಧ ಗೆದ್ದು ಟಾಪ್ 6 ಗೆ ಎಂಟ್ರಿ ಕೊಟ್ಟ ಮೊದಲ ಕಂಟೆಸ್ಟೆಂಟ್ ಯಾರು ಅಂತ ಎಲ್ಲ ಮಾತಾಡೋಣ. ಯಾಕೆ ಅಂದ್ರೆ ಏನ್ ಗುರು, ಇವತ್ತಿನ ಬುಧವಾರನೇ ಅಪ್ಡೇಟ್ ಆಗ್ಬಿಡುತ್ತಾ ಅಂತೆಲ್ಲ ಕೇಳ್ತಾ ಇರ್ತಾರ. ಖಂಡಿತವಾಗ್ಲು ಏನಕ್ಕಂದ್ರೆ ಮಿಡ್ ವೀಕ್ ಎಲಿಮಿನೇಷನ್ ಇರುವ ಕಾರಣ ಒಂದೇ ದಿನಕ್ಕೆ ಟಾಸ್ಕ್ ಎಲ್ಲ ಮುಗಿಸಿ ನಾಮಿನೇಷನ್ ಇಂದ ಸೇವ್ ಆಗಿರೋ ಕಂಟೆಸ್ಟೆಂಟ್ ಯಾರು, ಟಾಪ್ 6 ಗೆ ಎಂಟ್ರಿ ಕೊಟ್ಟಿದ್ ಯಾರು ಅಂತೆಲ್ಲ ಮಾತಾಡೋಣ. ಅದೇ ರೀತಿಯಾಗಿ ವೀಕೆಂಡ್ ಕೂಡ ಶೆಡ್ಯೂಲ್ ಶನಿವಾರ ಅಲ್ಲ, ಬೇರೆ ದಿನಕ್ಕೆ ಶಿಫ್ಟ್ ಆಗಿದೆ. ವೀಕೆಂಡ್ ಶೂಟ್ ಆಗೋದು ಯಾವಾಗ, ಯಾರು ಕೊಟ್ಟಿದ್ದು, ಯಾವ ರೀತಿ ಇತ್ತು ಅಂತೆಲ್ಲ ಡೀಟೇಲ್ಸ್ ಆಗೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನ ಹೊಸದಾಗಿ ನೋಡ್ತಿದ್ರೆ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲನೇದಾಗಿ 8 ಜನ ಇರ್ತಾರೆ. ಮೊದಲನೇದಾಗಿ ಧನುಷ್ ಅವರು ಟಾಪ್ 6 ಕಂಟೆಂಡರ್ ಆಗಿ ಸೆಲೆಕ್ಟ್ ಆಗಿರ್ತಾರೆ, ಟಾಪ್ 6 ಹೋಗಿರಲ್ಲ. ಅದೇ ರೀತಿಯಾಗಿ ಇನ್ನು 7 ಜನ ಇರ್ತಾರೆ. ಆ 7 ಜನದಲ್ಲಿ ಡೈರೆಕ್ಟ್ ನಾಮಿನೇಟ್ ಆಗಿರೋ ಧ್ರುವಂತ್ ಅವರು. ನಿಮ್ಮ ಇಷ್ಟದ ಪ್ರಕಾರ ನೀವು ಯಾರ ಹತ್ರ ಆದ್ರೂ ಬೇಕಾದ್ರೆ ನೀವು ಟಾಸ್ಕ್ ಆಡಬಹುದು, ಅಂದ್ರೆ ಟಾಸ್ಕ್ ಆಡಿ ನೀವು ಆಡ್ಬೋದು, ಜಾಸ್ತಿ ಕೊಟ್ಟಿರ್ಬೋದು ಮೋಸ್ಟ್ಲಿ. ಅವಾಗ ನಮ್ಮ ಧ್ರುವಂತ್ ಅವರು ಗಿಲ್ಲಿನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಆ ಟಾಸ್ಕ್ ಅಲ್ಲಿ ಗಿಲ್ಲಿ ಸೋತಿದ್ದಾರೆ, ಧ್ರುವಂತ್ ಅವರು ಗೆದ್ದಿದ್ದಾರೆ. ಅಲ್ಲಿಗೆ ಇಬ್ರು ಆಯ್ತು, ಒಂದು ಧನು ಆಯ್ತು, ಒಂದು ಗಿಲ್ಲಿ ಆಯ್ತು. ಗಿಲ್ಲಿ ಸೋತಿದ್ದಾರೆ, ಅದನ್ನು ಸೆಲೆಕ್ಟ್ ಆಗಿದ್ದಾರೆ. ಇನ್ನು 6 ಮೆಂಬರ್ಸ್ ಇರ್ತಾರೆ. ಈ 6 ಮೆಂಬರ್ಸ್ 2 ಟೀಮ್ ಆಗಿ ಸಪರೇಟ್ ಮಾಡ್ತಾರೆ. 2 ಟೀಮ್ ಆಗಿ ಸಪರೇಟ್ ಮಾಡಿದ್ಮೇಲೆ ಅವರ ಟೀಮ್ ಅಲ್ಲಿ ಯಾರಾದ್ರೂ ಯಾವ ಟೀಮ್ ಆದ್ರೆ ಗೆಲ್ಲುತ್ತೋ ಆ ಟೀಮಿಗೆ ಒಂದು ಅವಕಾಶ ಇರುತ್ತೆ, ಒಂದು ಅಡ್ವಾಂಟೇಜ್ ಸಿಗುತ್ತೆ. ಇಲ್ಲಿ ಮೇನ್ ಆಗಿ ಟೀಮ್ ಅಂತ ಬಂದಾಗ ಡಿವೈಡ್ ಆಗಿರೋದು ಮೊದಲೇದಾಗಿ ತ್ರಿಬಲ್ ಆರ್ ಅಂದ್ರೆ ರಾಶಿಕಾ, ರಕ್ಷಿತಾ, ರಘು ಇವ್ರೊಂದು ಟೀಮ್ ಆದ್ರೆ, ಇನ್ನೊಂದು ಟೀಮ್ ಅಲ್ಲಿ ಅಶ್ವಿನಿ, ಧ್ರುವಂತ್, ಕಾವ್ಯ ಒಂದು ಟೀಮ್ ಆಡ್ತಾ ಇದಾರೆ. ಈ ಟೀಮ್ ಆಗ್ಬೇಕಾದ್ರೆ ಸಖತ್ತಾಗಿ ಆರ್ಗ್ಯುಮೆಂಟಲ್ ಆಗಿ ಒಂದು ಪ್ರೋಮೋ ಬೇರೆ ಬಂದಿದೆ. ಆ ಪ್ರೋಮೋ ನೋಡಿರ್ತಾರ. ಯಾವ ರೀತಿ ಎಲ್ಲ ನಮ್ಮ ರಾಶಿಕ್ ಅವರೆಲ್ಲ ಬ್ಲೇಮ್ ಮಾಡ್ತಾ ಇದಾರೆ, ರಕ್ಷಿತಾ ಆಗಿರ್ಬೋದು, ಗಿಲಿನ್ ಆಗಿರ್ಬೋದು ಅಂತೆಲ್ಲ. ಅದ್ರ ಬಗ್ಗೆ ಒಂದು ಸಪರೇಟ್ ಆಗಿ ಒಂದು ವಿಡಿಯೋ ಮಾಡ್ತೀನಿ. ಆ ರೀತಿ ಆಗಿದೆ. ಆದ್ರೂ ಕೂಡ ಕೊನೆಗೆ ರಾಶಿಕಾ, ರಕ್ಷಿತಾ, ರಘು ಒಂದು ಟೀಮ್ ಆದ್ರೆ, ಧ್ರುವಂತ್, ಅಶ್ವಿನಿ, ಕಾವ್ಯ ಒಂದು ಟೀಮ್ ಆಗಿದ್ರೆ, ಈ ಟೀಮ್ಗೆ ಒಂದು ಟಾಸ್ಕ್ ಕೊಟ್ಟಾಗ ಈ ಟಾಸ್ಕ್ ಅಲ್ಲಿ 100% ಆಗಿ ಅದೇ ರಕ್ಷಿತಾ, ರಘು ಅವ್ರ ಟೀಮ್ ಸೋತಿದೆ. ಧ್ರುವಂತ್, ಅಶ್ವಿನಿ, ಗಿಲ್ಲಿರೋ ಟೀಮ್ ಅವ್ರು ಗೆದ್ದಿದ್ದಾರೆ. ಕಾವ್ಯ, ಅಶ್ವಿನಿ ಮತ್ತು ನಮ್ಮ ಧ್ರುವಂತ್ ಟೀಮ್ ಗೆದ್ದಿದೆ. ಅವ್ರು ಗೆದ್ದಿರೋ ಕಾರಣ, ಇವ್ರು ಸೋತಿರೋ ಕಾರಣ ಒಂದು ಅಡ್ವಾಂಟೇಜ್ ಸಿಗುತ್ತೆ ಅವ್ರಿಗೆ. ಅಡ್ವಾಂಟೇಜ್ ಏನಂದ್ರೆ ಮತ್ತೆ ಅವರು ಟಾಸ್ಕ್ ಆಡಬಹುದು ನೆಕ್ಸ್ಟ್ ರೌಂಡ್ಗೆ. ಆ ನೆಕ್ಸ್ಟ್ ರೌಂಡ್ ಟಾಸ್ಕ್ ಆಡ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ, ಆ ಒಂದು ರೌಂಡ್ ಅಲ್ಲಿ ಮೋಸ್ಟ್ಲಿ 3 ಜನಕ್ಕೆ ಟಾಸ್ಕ್ ಕೊಟ್ಟಿರ್ಬೇಕಾದ್ರೆ ಅವಾಗ ಕಾವ್ಯ ಗೆದ್ದಿರ್ತಾರೆ. ಆ 3 ಜನದಲ್ಲಿ ಕಾವ್ಯ ಗೆದ್ದಿರೋ ಕಾರಣ ಏನಾಗುತ್ತೆ ಅಂದ್ರೆ, ಆವಾಗ ಕಾವ್ಯ ಅವರು ಧನುಷ್ ಹತ್ರ ಫೈಟ್ ಮಾಡಕ್ಕೆ ಚಾನ್ಸಸ್ ಇರುತ್ತೆ ಟಾಸ್ಕ್ ಅಲ್ಲಿ. ಕ್ಲಿಯರ್ ಕಟ್ ಆಗಿ ಒಂದು ಹೇಳ್ಬೇಕೇನಂದ್ರೆ, ನಾನೇ ಟಾಸ್ಕಿನ ರಾಣಿ, ನಾನೇ ಟಾಸ್ಕಿನ ಕ್ಯೂನು, ಟಾಸ್ಕ್ ಅಂದ್ರೆ ನಾನು, ಟಾಸ್ಕ್ ಅಂದ್ರೆ ಅವರು. ಅಂದ್ರೆ ರಾಶಿಕಾ ಅಂದ್ರೆ ಟಾಸ್ಕ್, ರಾಶಿಕಾ ಅಂದ್ರೆ ಟಾಸ್ಕ್, ಟಾಸ್ಕ್ ಅಂದ್ರೆ ರಾಶಿಕಾ ಅಂತ ಎಕ್ಸ್ಪೆಕ್ಟ್ ಮಾಡಿರೋ ರಾಶಿಕಾ ಅವರು ಖಂಡಿತವಾಗ್ಲು ಟಾಸ್ಕ್ ಅನ್ನೋದೊಂದು ಬಿಟ್ರೆ ಬೇರೆ ಏನು ಇಲ್ಲ ಗುರು. ಕೊನೆಗೆ ಹೇಳ್ತೀನಿ ಯಾರು ಗೆದ್ದಿದಾರೆ ಅಂತ, ವೇಟ್ ಮಾಡಿ ಕೊನೆವರೆಗೂ ನೋಡಿ, ಸರಿನಾ? ಅದೇನೆ ನಾನು ಹೇಳ್ದೇನಂದ್ರೆ, ಟಾಸ್ಕ್ ಅನ್ನೋದೊಂದು ಬಿಟ್ರೆ ಖಂಡಿತವಾಗ್ಲು ಒಂದು ಮೆಚೂರಿಟಿ ಅನ್ನೋದಿಲ್ಲ, ಥಿಂಕಿಂಗ್ ಮಾಡಿ ಆಲೋಚನೆ ಇಲ್ಲ. ಇದು ಏನಾಗುತ್ತೆ, ಎತ್ತಾಗುತ್ತೆ, ಓನ್ಲಿ ಬಾಯ್ ಹಾಕೊಂಡು ಕಿರ್ಚ್ಕೊಂಡು ಮಾತಾಡೋದು ಗೊತ್ತು ಅನ್ನೋದೊಂದು ಬಿಟ್ರೆ ರಾಶಿಕಾಗೆ ಖಂಡಿತವಾಗ್ಲು ಯಾವ ಸಿಚುವೇಶನ್ ಹೇಗೆ ಹ್ಯಾಂಡಲ್ ಮಾಡಬೇಕು, ಯಾವ ಸಿಚುವೇಶನ್ ಅಲ್ಲಿ ಹೆಂಗ್ ಮಾತಾಡಬೇಕು, ಯಾವ ಸಿಚುವೇಶನ್ ಅಲ್ಲಿ ಕೂಲ್ ಆಗಿರ್ಬೇಕು, ಯಾವ ಸಿಚುವೇಶನ್ ಅಲ್ಲಿ ಅಗ್ರೆಸಿವ್ ಆಗಿ ಮಾತಾಡ್ಬೇಕಂತ ಖಂಡಿತವಾಗ್ಲೂ ಗೊತ್ತಿಲ್ಲ. ಅಲ್ಲ ಗುರು, ಆ ಗ್ರೂಪ್ ಮಾಡ್ತಾ ಇದಾರೆ, ಟೀಮ್ ಮಾಡ್ತಾ ಇದಾರೆ. ಗುಂಪು ಟೀಮ್ ಮಾಡಿದಾಗ ರಘು, ರಕ್ಷಿತಾ, ರಾಶಿಕಾ ಇದ್ದಾಗ ಹೋಗಿ ರಕ್ಷಿತಾ ಹತ್ರ ಜಗಳ ಆಡಿದ್ರೆ ನಿಮ್ಗೆ ಹೇಗೆ ಹೆಲ್ಪ್ ಮಾಡ್ತಾರೆ ರಕ್ಷಿತಾ? ಅಲ್ಲಿ ಸಮಾಧಾನ ಆಗಿರ್ಬೇಕು, ಸಮಾಧಾನಗೆ ಆ ಸಿಚುವೇಶನ್ ಹ್ಯಾಂಡಲ್ ಮಾಡಬೇಕು. ಅದೇ ಬಿಗ್ ಬಾಸ್ ಆಟ. ಇವ್ರು ಹೆಂಗ್ ಗೊತ್ತಾ, ನಾನ್ ಟಾಸ್ಕ್ ಆಡಲ್ಲ, ನಾನು ಅವ್ರನ್ನ ಹೆಲ್ಮೆಟ್ ಮಾಡ್ತೀನಿ, ನಾನು ಟಾಸ್ಕೇ ಆಡಲ್ಲ, ನಾನು ಗೆದ್ರು ಕೂಡ ಆ ಪಾಯಿಂಟ್ ಕೊಡಲ್ಲ. ಯಾಕೆ ಅಂದ್ರೆ ಸುಧೀರ್ ಅವ್ರು ಟಾಸ್ಕ್ ಆಡ್ಬೇಕಾದ್ರೆ ಅದೇ ರೀತಿ ಆಗಿದ್ದು, ಮೊನ್ನೆ ಟಾಸ್ಕ್ ಗೆಲ್ಬೇಕಾದ್ರೆ ಅದೇ ಆಗಿದ್ದು, ಸೂರಜ್ ಬಟ್ಟೆ ವಿಷಯನ ಆಗಿದ್ದು ಅದನ್ನೇ. ಖಂಡಿತವಾಗ್ಲು ಇದೆಲ್ಲ ನೋಡ್ತಾ ಇದ್ರೆ ಏನಾಗುತ್ತೆ ಅಂದ್ರೆ, ರಾಶಿಕಾಗೆ ಟೆಂಪರ್ಮೆಂಟ್ ತುಂಬಾ ಇದೆ. ಮೇನ್ ಆಗಿ ಮೆಚೂರಿಟಿ ಅಂದ್ರೆ ಆಲೋಚನೆ ಮಾಡೋ ಮೆಚೂರಿಟಿ ಇಲ್ಲ ಅಂತ ಅನ್ಸುತ್ತೆ.
ಯಾವ ಸಿಚುವೇಶನ್ ನ ಹೇಗೆ ಹ್ಯಾಂಡಲ್ ಮಾಡಕ್ ಗೊತ್ತಿಲ್ಲ. ಮೇನ್ ಆಗಿ ಕನ್ವಿನ್ಸ್ ಮಾಡಕ್ ಬರದೇ ಇಲ್ಲ ರಾಶಿಕಾಗೆ. ಮೇನ್ ರೀಸನ್ ಅದಕ್ಕೆ ಸೋತಿರೋದು. ರಾಶಿಕಾ ರಘು ರಕ್ಷಿತಾ ಟೀಮ್ ಸೋತಿದೆ. ಅಶ್ವಿನಿ ಮತ್ತು ನಮ್ಮ ಧ್ರುವಂತು ಕಾವ್ಯ ಟೀಮ್ ಗೆದ್ದಿದೆ. ಆ ಟೀಮ್ ಅಲ್ಲಿ ಕಾವ್ಯ ಸೆಲೆಕ್ಟ್ ಆಗಿದ್ದಾರೆ. ಆ ಸೆಲೆಕ್ಟ್ ಆಗಿರೋ ಕಾವ್ಯ ಧನು ಹತ್ರ ಟಾಸ್ಕ್ ಆಡ್ತಾರೆ. ಧನು ಹತ್ರ ಟಾಸ್ಕ್ ಆದ್ಮೇಲೆ ಆ ಟಾಸ್ಕ್ ಅಲ್ಲಿ ಕಾವ್ಯ ಗೆದ್ದು ಟಾಪ್ 6 ಕಂಟೆಸ್ಟೆಂಟ್ ಆಗಿ ಸೆಲೆಕ್ಟ್ ಆಗಿದ್ದಾರೆ. ಕಂಟೆಂಡರ್ ಆಗಿ ಅಲ್ಲ ಅಂತ ಮಾಹಿತಿ ಇದೆ, ಅಪ್ಡೇಟ್ ಇದೆ. ಖಂಡಿತವಲ್ಲ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ, ಒಳ್ಳೆಯವ್ರಿಗೆ ಒಳ್ಳೇದಾಗುತ್ತೆ, ಒಳ್ಳೆಯವ್ರಿಗೆ ಕಾಲ ಬರುತ್ತೆ ಅಂತ. ನಮ್ಮ ರಾಶಿಕಾ ಹೇಳ್ತಾ ಇದ್ರು ಗಿಲ್ಲಿಗೆ, ನೀನೆಲ್ಲ ಹಿಂಗೆಲ್ಲ ಮಾಡ್ತೀಯಾ, ಹಂಗೆಲ್ಲ ಮಾಡ್ತೀಯಾ, ಅದಕ್ಕೆ ನೀನ್ ಟಾಸ್ಕ್ ಆಡ್ದೆ ಇಲ್ಲಿ ಕುತ್ಕೊಂಡಿರೋದು ಅಂತ ಒಂದು ಲೈವ್ ಅಲ್ಲಿ ಒಂದು ವಿಡಿಯೋ ಬಂದಿತ್ತು, ನೋಡಿರ್ತೀರ. ಆದ್ರೆ ಇವಾಗ ಕರ್ಮ ಇಸ್ ಬ್ರೂಮಿಂಗ್, ಕರ್ಮ ಇಸ್ ರಿಟರ್ನ್. ಯಾವಾಗ ಗಿಲ್ಲಿಗೆ ಹೇಳಿದ್ರ ಕರ್ಮ ಇಸ್ ರಿಟರ್ನ್ ಅಂತ, ಈಗ ರಾಶಿಕಾ ಕರ್ಮ ರಿಟರ್ನ್ ಆಗಿದೆ. ಈ ಟಾಸ್ಕ್ ಅಲ್ಲಿ ಗೆದ್ದಿದ್ದಾರೆ ಖಂಡಿತವಾಗ್ಲು. ಟಾಪ್ 6 ಕಂಟೆಸ್ಟೆಂಟ್ ಆಗಿ ಕಾವ್ಯ ಅವರು ಮುಂಚೂಣಿಯಲ್ಲಿ ಇದ್ದಾರೆ, ಸೇವ್ ಆಗಿದ್ದಾರೆ ಅಂತಾರೆ. ನಾಮಿನೇಷನ್ ಇಂದ ಸೇವ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಆಯ್ತಾ. ಇನ್ನೊಂದು ಮುಖ್ಯವಾಗಿ ಏನಂದ್ರೆ ವೀಕೆಂಡ್ ಅಪ್ಡೇಟ್. ಆಕ್ಚುಲಿ ಸಾಟರ್ಡೆ ನಮಗೆ ವೀಕೆಂಡ್ ಎಪಿಸೋಡ್ ಶೂಟ್ ಆಗ್ತಾ ಇತ್ತು, ಬಟ್ ಈ ಸಲ ಮಾತ್ರ ಫ್ರೈಡೆ ಶೂಟ್ ಆಗ್ತಾ ಇದೆ. ಫ್ರೈಡೆ ನಮಗೆ ಸಾಯಂಕಾಲನ ಇಲ್ಲ ಬೆಳಿಗ್ಗೆನೆ ಶೂಟ್ ಆಗೋ ಚಾನ್ಸಸ್ ತುಂಬಾ ಹೈ ಇದೆ. ಬೆಳಿಗ್ಗೆ ಚಾನ್ಸಸ್ ಇಲ್ಲ, ಸಾಯಂಕಾಲ ಅಂತೂ 100% ನಮಗೆ ಶುಕ್ರವಾರನೇ ಫ್ರೈಡೆನೆ ವೀಕೆಂಡ್ ಶೂಟ್ ಆಗುತ್ತೆ ಖಂಡಿತವಾಗ್ಲೂ. ಇದಂತೂ ಸತ್ಯ. ಆದ ಕಾರಣ ಮಿಡ್ ವೀಕ್ ಎಲಿಮಿನೇಷನ್ ಮಾಡ್ಬೇಕಂತ ಇಷ್ಟು ಬೇಗ ಟಾಸ್ಕ್ ಎಲ್ಲ ಮುಗಿಸಿ ನಮಗೆ ಬೇಕಾದ್ರೂ ಇವತ್ತು ನೈಟ್ ಎಲಿಮಿನೇಷನ್ ಮಾಡಿ ನಮ್ಗೆ ಗುರುವಾರ ಎಪಿಸೋಡ್ ಅಲ್ಲಿ ತೋರಿಸುವ ಒಂದು ಮಾಹಿತಿ ಇದೆ ಖಂಡಿತವಾಗ್ಲು ಅಂತಾನೆ ಹೇಳ್ಬೋದು. ಆ ರೀತಿಯಾಗಿದೆ. ಮತ್ತೆ ನಿಮ್ಗೆ ಕಾವ್ಯ ಅವರು ಸೆಲೆಕ್ಟ್ ಆಗಿದ್ರೆ ಇಷ್ಟ ಆಯ್ತಾ ಇಲ್ಲ ಅಂತ ಕಮೆಂಟ್ ಮಾಡಿ. ಒಂದಂತೂ ಸತ್ಯ, ಯಾರೆಲ್ಲ ಏನೆಲ್ಲ ಹೇಳ್ತಾ ಇದ್ರಲ್ಲ, ಫ್ರೀ ಪ್ರಾಡಕ್ಟು, ಆ ಪ್ರಾಡಕ್ಟು, ಇನ್ನೊಂದು ಪ್ರಾಡಕ್ಟು, ಇದು ವೇಸ್ಟ್ ಕ್ಯಾಂಡಿಡೇಟ್, ಗಿಲ್ಲಿಯಿಂದ ಕಾವ್ಯ, ಅದರಿಂದ ಕಾವ್ಯಗೆ ಇದು ಇಲ್ಲ ಅದು ಇಲ್ಲ ಅಂತೆಲ್ಲ ಹೇಳ್ತಾ ಇದ್ರಲ್ಲ, ಇದನ್ನೇ ಹೇಳಿದ್ದು ಕರ್ಮ ಅಂತ. ಅವ್ನು ಬೇಸುವ ಸ್ಥಿತಿ ಬಂದಿದೆ. ಕಾವ್ಯ ಸೆಲೆಕ್ಟ್ ಆಗಿದ್ದಾರೆ ಟಾಪ್ 6 ಕಂಟೆಸ್ಟೆಂಟ್ ಆಗಿ. ಮತ್ತೆ ಇದ್ರ ಬಗ್ಗೆ ನಿಮ್ಗೆ ಹೇಗನ್ಸುತ್ತೆ? ಖುಷಿ ಆಯ್ತಾ, ಕಷ್ಟ ಆಯ್ತಾ, ನೋವಾಯ್ತಾ, ಏನಾಯ್ತು ಅಂತ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ತುಂಬಾ ಖುಷಿ ಆಯ್ತು ನನಗಂತೂ ಸೆಲೆಕ್ಟ್ ಆಗಿದ್ದು. ಓಕೆ, ಶಿ ಇಸ್ ಗುಡ್ ಪರ್ಸನಾಲಿಟಿ, ಯಾವುದೇ ಸಂಶಯ ಇಲ್ಲ ಗುರು. ಏನಕ್ಕಂದ್ರೆ ಪ್ರತಿ ಸಲ ಯಾರಿಗಾದ್ರೂ ಏನಾದ್ರೂ ಹೇಳ್ಬೇಕು, ಏನಾದ್ರೂ ಮಾತಾಡ್ಬೇಕಂತ ಥಿಂಕಿಂಗ್ ಮಾಡಿ ಆಲೋಚನೆ ಮಾಡ್ತಾರೆ. ಒಳ್ಳೆ ಥಿಂಕಿಂಗೇ ಇರುತ್ತೆ, ಒಳ್ಳೆ ಸಜೆಷನ್ಸ್ ಇರುತ್ತೆ. ಸ್ವಲ್ಪ ಗಿಲ್ಲಿ ವಿಷಯ ಬಂದಾಗ ಎಡವಟ್ ಆಗುತ್ತೆ, ಧನು ಹತ್ರ ಮಾತ್ರ ಬಿಟ್ರೆ ಇನ್ನೆಲ್ಲ ವಿಷಯಗಳು ಸಿ ಇಸ್ ಪರ್ಫೆಕ್ಟ್ ಅಂತಾನೆ ಹೇಳ್ಬೋದು. ಮತ್ತೆ ಇದ್ರ ಬಗ್ಗೆ ನಿಮ್ಗೆ ಹೇಗೆ ಅನಿಸುತ್ತೆ? ಕಾವ್ಯ ಸೆಲೆಕ್ಟ್ ಖುಷಿ ಆಯ್ತಿಲ್ಲ ಅಂತ ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಓಕೆ, ಶಿ ಇಸ್ ಗುಡ್ ಪರ್ಸನಾಲಿಟಿ, ಯಾವುದೇ ಸಂಶಯ ಇಲ್ಲ ಗುರು. ಏನಕ್ಕಂದ್ರೆ ಪ್ರತಿ ಸಲ ಯಾರಿಗಾದ್ರೂ ಏನಾದ್ರೂ ಹೇಳ್ಬೇಕು, ಏನಾದ್ರೂ ಮಾತಾಡ್ಬೇಕಂತ ಥಿಂಕಿಂಗ್ ಮಾಡಿ ಆಲೋಚನೆ ಮಾಡ್ತಾರೆ. ಒಳ್ಳೆ ಥಿಂಕಿಂಗೇ ಇರುತ್ತೆ, ಒಳ್ಳೆ ಸಜೆಷನ್ಸ್ ಇರುತ್ತೆ. ಸ್ವಲ್ಪ ಗಿಲ್ಲಿ ವಿಷಯ ಬಂದಾಗ ಎಡವಟ್ ಆಗುತ್ತೆ, ಧನು ಹತ್ರ ಮಾತ್ರ ಬಿಟ್ರೆ ಇನ್ನೆಲ್ಲ ವಿಷಯಗಳು ಸಿ ಇಸ್ ಪರ್ಫೆಕ್ಟ್ ಅಂತಾನೆ ಹೇಳ್ಬೋದು. ಮತ್ತೆ ಇದ್ರ ಬಗ್ಗೆ ನಿಮ್ಗೆ ಹೇಗೆ ಅನಿಸುತ್ತೆ? ಕಾವ್ಯ ಸೆಲೆಕ್ಟ್ ಖುಷಿ ಆಯ್ತಿಲ್ಲ ಅಂತ ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.